ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ದಿನ ನಮ್ಮ ದೇವರ ವಾಕ್ಯಗಳಿಂದ ನಾವು ಎಚ್ಚರಿಸಲ್ಪಟ್ಟು ಆಧರಿಸಲ್ಪಟ್ಟು ಆಶೀರ್ವಾದ ಹೊಂದುವುದಕ್ಕಾಗಿ ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸೋಣ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮ ಜೀವಿತ ಗಮ್ಯ ನಾವು ಅರಿತುಕೊಳ್ಳುವ ಹಾಗೆ, ನಮ್ಮ ಜೀವಿತದ ಪರಮಾರ್ಥ ನಾವು ಗುರುತಿಸುವ ಹಾಗೆ, ನಮ್ಮ ಜೀವಿತದ ಜವಾಬ್ದಾರಿಕೆಗಳನ್ನು ನಾವು ಗ್ರಹಿಸಿಕೊಳ್ಳುವ ಹಾಗೆ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಬೆಳಗಾಯ್ತಲ್ಲವೇ? ಏನಾದರೂ ಕೆಲಸಗಳಿವೆಯಾ? ಬಹಳ ಕೆಲಸ ಇವೆ ಅನ್ನುತ್ತೀರಾ? ಏನಾದರೂ ಮಾಡ್ಬೇಕನ್ನಿಸುತ್ತಾ ಇದೆಯಾ? ಬಹಳಷ್ಟು ಮಾಡ್ಬೇಕನ್ನಿಸುತ್ತಾ ಇದೆ ಅನ್ನುತ್ತೀರಾ? ಈ ದಿನ ಏನಾದರೂ ಕೆಲಸ ಸಾಧಿಸಿದ್ರಾ ಎಂದು ಸಂಜೆ ಹೊತ್ತಲ್ಲಿ ಕೇಳಿದ್ರೆ ಏನ್ ಹೇಳ್ತೀರಿ ಹೇಳಿ? ಈ ದಿನ ಅಂದುಕೊಂಡದೆಲ್ಲ ಸಾಧಿಸಿದ್ದೇನೆ ಎಂದು ಹೇಳಬಲ್ಲೀರಾ? ಪ್ರಾರಂಭಿಸಿರುವುದೆಲ್ಲವನ್ನು ಮುಗಿಸಿದ್ದೇನೆ ಎಂದು ಧೈರ್ಯದಿಂದ ಹೇಳಬಲ್ಲೀರೋ? ಎಷ್ಟೋ ಜನರು ಈ ದಿನ ಬೆಳಗ್ಗೆ ಎದ್ದ ಕ್ಷಣದಿಂದ ಹೊತ್ತು ಮುಳುಗುವವರೆಗೂ, ಮಧ್ಯರಾತ್ರಿಯವರೆಗೂ ಕೆಲಸ ಮಾಡುತ್ತಲೇ ಇದ್ದಾರೆ, ಪ್ರಯಾಸ ಮಾಡುತ್ತಲೇ ಇದ್ದಾರೆ. ಎಷ್ಟೊಂದು ಕಡೆ ಪ್ರಯಾಣ ಮಾಡುತ್ತಾ ಉದ್ಯೋಗಕ್ಕಾಗಿ ಹೋಗ್ತಾರೆ, ಆಫೀಸಿಗೆ, ಬ್ಯಾಂಕಿಗೆ, ಅಲ್ಲಿಗೆ ಇಲ್ಲಿಗೆ ಅಂತ ಹೇಳಿ ತಿರುಗಾಡುತ್ತಲೇ ಇರ್ತಾರೆ. ಎಷ್ಟೋ ಆಸೆಗಳನ್ನಿಟ್ಕೊಂಡು ಅನೇಕ ಸ್ಥಳಗಳಿಗೆ ಪ್ರಯಾಣ ಮಾಡಿ ಹೋಗ್ತಿದ್ದಾರೆ. ಆದರೆ ಕೊನೆಗೆ ಸಾಯಂಕಾಲ ಆಗೋಷ್ಟೊತ್ತಿಗೆ ಒಂಥರ ನಿರುತ್ಸಾಹದೊಂದಿಗೆ ಉಳ್ಕೊಳ್ತಿದ್ದಾರೆ. ಅದರಲ್ಲೂ ಕೆಲವರಿಗೆ ಸ್ವಲ್ಪವೂ ನಿರುತ್ಸಾಹ ಎನ್ನುವುದೇ ಇಲ್ಲ. ಯಾಕೆಂದರೆ ಅಷ್ಟಕ್ಕೂ ಈ ದಿನ ನಾನು ಏನು ಸಾಧಿಸಿದೆ, ಏನು ಕೆಲಸ ಮಾಡಿದೆ, ಈ ದಿನದಲ್ಲಿ ಏನು ಪಡ್ಕೊಂಡೆ ಎಂಬುದಾಗಿ ಸ್ವಲ್ಪವೂ ಆಲೋಚಿಸೋದೇ ಇಲ್ಲ. ನೋಡಿ ಪ್ರಿಯರೇ, ಬಹಳಷ್ಟು ಜನ ಜೀವಿಸುವ ಜೀವಿತಕ್ಕೆ ಗಮ್ಯವೇ ಇಲ್ಲ, ಒಂದು ಗುರಿ ಇಲ್ಲ, ಒಂದು ಜವಾಬ್ದಾರಿಕೆ ಇಲ್ಲ. ಯಾಕೆ ಒಬ್ಬ ಮನುಷ್ಯನು ಈ ಲೋಕದಲ್ಲಿ 30, 40, 50, 60, 70 ವರ್ಷ ಬದುಕಿ ಕೊನೆಗೆ ಏನು ಸಾಧಿಸಲಿಕ್ಕಾಗ್ತಾ ಇಲ್ಲ? ಯಾವ ವಯಸ್ಸಿನಲ್ಲಿ ಯಾವ ಕೆಲಸ ಮಾಡಬೇಕೋ ಆ ಕೆಲಸ ಮಾಡಿದ್ರೆ ನಮ್ಮ ಜೀವಿತ ಕಾಲವೆಲ್ಲ ಆಶೀರ್ವಾದಕರವಾಗಿರ್ತದಲ್ಲವೋ? ನೋಡಿರಿ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಅವಶ್ಯಕವಾಗಿದೆ, ಮಕ್ಕಳಿಗೆ ಬೋಧನೆ ಅವಶ್ಯಕವಾಗಿದೆ, ಮಕ್ಕಳಿಗೆ ನಡೆಸುವಂಥದ್ದು ತಿದ್ದುಪಾಟು ಅವಶ್ಯಕವಾಗಿದೆ. ಮಕ್ಕಳು ಕಲಿತುಕೊಳ್ಳಬೇಕು. ಕಲಿತುಕೊಳ್ಳುವ ಪ್ರೋಸೆಸ್ನಲ್ಲಿ ಮಕ್ಕಳಿದ್ದಾರೆ. ಯವನಸ್ಥರು ಹಾಗೆ ಅವರು ಕಲಿತಿರುವುದನ್ನು ಅನುಸರಿಸುವವರಾಗಿರಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಳ್ಳುವವರಾಗಿರಬೇಕು. ಯವನ ಕಾಲದಲ್ಲಿ ಅವರಿಗೆ ಸ್ವೇಚ್ಛೆ ದೊರಕಿದ ನಂತರ ಅವರು ಶ್ರೇಷ್ಠವಾದವುಗಳನ್ನು ಆರಿಸಿಕೊಳ್ಳಬೇಕು. ಅನೇಕ ವಿಧವಾದ ಅವಕಾಶಗಳು ಯವನಸ್ಥರಿಗೆ ಸಿಗ್ತವೆ, ಹಾಗೆಯೇ ಅನೇಕ ಶೋಧನೆಗಳು ಬರ್ತವೆ. ಆದರೆ ಅವರು ಚಿಕ್ಕಂದಿನಿಂದ ಏನನ್ನು ಕೇಳಿದಾರೋ, ಏನನ್ನು ಕಲಿತಿದ್ದಾರೋ, ಹೇಗೆ ಇರಬೇಕೆಂದು ಹೇಗೆ ತಿಳ್ಕೊಂಡಿದ್ದಾರೋ ಅದರ ಪ್ರಕಾರ ಅವರು ತಮ್ಮ ಜೀವಿತವನ್ನು ಸ್ಥಿರಪಡಿಸಿಕೊಳ್ಳಬೇಕು. ಈ ದಿನ ಯವನಸ್ಥರಿಗೆ ಗುರಿ ಇಲ್ಲ. ಯಾಕೆಂದರೆ ಬಾಲ್ಯದಲ್ಲಿ ಅವರಿಗೆ ಬೋಧನೆ ಇಲ್ಲ, ಅವರಿಗೆ ಅವರ ಜೀವನದ ಗಮ್ಯವೇ ಗೊತ್ತಿಲ್ಲ. ಚೆನ್ನಾಗಿ ಓದ್ಕೋ ಅನ್ನುತ್ತಾರೆ ಕೆಲವೊಂದು ಜನ ಪೇರೆಂಟ್ಸ್. ಮತ್ತೆ ಒಂದು ಸಮಯ ಬಂದಾಗ ಸಂಪಾದಿಸು 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 ಎಂಬ ಮಾತಿಗೆ ಸೀಮಿತರಾಗಿರ್ತಾರೆ. ಎಷ್ಟು ಸಂಪಾದಿಸಿದ್ರೂ ತೂತ ಇರುವ ಚೀಲದಲ್ಲಿ ಹಾಕಿದಂತಿರುತ್ತೆ. ಎಷ್ಟು ಓದಿದ್ರೂ ಕೂಡ ಪಂಡಿತ ಪುತ್ರ ಪರಮ ತುಂಟ ಅಂದಿರುವ ಹಾಗೆ ಓದಿದ್ದೇನೆ ಅನ್ನುತ್ತಾನೆ. ಆದರೆ ಎಲ್ಲಿ ನೋಡಿದ್ರೂ ಕೂಡ ಫೇಲಿಯರೇ ಕಾಣ್ತಾನೆ. ಕಾರಣ ಏನು? ಈ 1 ವರ್ಷದೊಳಗಾಗಿ ನಾ ಈ ಕೋರ್ಸನ್ನು ಮುಗಿಸಬೇಕೆಂಬ ಗುರಿ ಇಲ್ಲ. ನಾನು ಈ ಎಕ್ಸಾಮ್ಗೋಸ್ಕರ ಸಿದ್ಧನಾಗಬೇಕು ಎಂಬ ಆಸೆ ಇಲ್ಲ. ನನ್ನ ವಯಸ್ಸು ಜಾಸ್ತಿಯಾಗಿದೆ, ತಕ್ಕಂತಹ ಜವಾಬ್ದಾರಿಕೆ ನಿರ್ವಹಿಸಬೇಕು ಎನ್ನುವ ಗಮ್ಯ ಇಲ್ಲ. ಮದುವೆ ಮಾಡಿಸು ಅನ್ನುತ್ತಾರೆ, ಮದುವೆ ಮಾಡಿಕೊಳ್ತಾರೆ. ಮದುವೆ ಆದ ನಂತರವೂ ನಾನು ವಿವಾಹಿತನಾಗಿದ್ದೇನೆ, ಹೆಂಡತಿ ಮಕ್ಕಳಿಗೆ ನಾನು ಪೋಷಿಸಿಕೊಳ್ಬೇಕಲ್ಲವೇ, ನನ್ನ ಕುಟುಂಬ ಕಟ್ಟಿಕೊಳ್ಬೇಕಲ್ಲವೇ ಎಂಬ ಕನಿಷ್ಠ ಜ್ಞಾನ ಇಲ್ಲ ಪ್ರಿಯರೇ ಈ ದಿನ. ಮದುವೆ ಆದ ನಂತರವೂ ಕೂಡ ಮನೆ ಗೃಹಿಣಿ ಇನ್ನೂ ನನ್ನ ತಾಯಿಯ ಮನೆ ಎಂದು ನೆನೆಸ್ತಾಳೆ ಹೊರತು, ನನಗೆ ದೇವರು ಕೊಟ್ಟಿರುವ ಗೃಹ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಅತ್ತೆ, ನನ್ನ ಸಂಸಾರ, ನಾನು ಈ ನನ್ನ ಕುಟುಂಬ ಕಟ್ಟಿಕೊಳ್ಬೇಕು, ನಾನು ಇದರಲ್ಲಿ ಸ್ಥಿರಗೊಳ್ಬೇಕು, ನೆಲೆಗೊಳ್ಬೇಕು ಎಂಬ ಆಸೆ ಇಲ್ವಲ್ಲ? ಅದಕ್ಕೆ ನೋಡಿ ಪ್ರಿಯರೇ, ಎಷ್ಟೋ ವಿವಾಹಿತ ಕುಟುಂಬಗಳಲ್ಲಿ ಈ ದಿನ ಸಮಾಧಾನವಿಲ್ಲ. ಉಫ್ ಅಂತ ಊದಿದ್ರೆ ಉದುರಿ ಹೋಗುವ ಬಾಂಧವ್ಯದಂತಿದೆ. ಸರಿ, ಮಕ್ಕಳು ಹುಟ್ಟಿದ ನಂತರವಾದರೂ ಕನಿಷ್ಠ ತಂದೆ ತಾಯಿಗಳಾಗಿದ್ದೇವಲ್ಲವೇ? ಈಗ ಚಿಕ್ಕ ಮಕ್ಕಳ ಚೇಷ್ಟೆಗಳೇ ಯಾಕೆ ನಮಗೆ? ಲೋಕದಾಸೆ ಯಾಕೆ? ಶರೀರದಾಸೆ ಯಾಕೆ? ಲೋಕ ಸಂಬಂಧವಾದ ಆಡಂಬರ ಯಾಕೆ? ಜವಾಬ್ದಾರಿಯುತವಾದ ತಂದೆ ತಾಯಿಗಳಾಗಿರ್ಬೇಕಲ್ಲವೇ? ನಮ್ಮ ಮಕ್ಕಳನ್ನು ದೇವರಿಗಾಗಿ ಬೆಳೆಸಬೇಕಲ್ಲವೇ? ಅವರನ್ನು ಯೋಗ್ಯರನ್ನಾಗಿ ಮಾಡಬೇಕಲ್ಲವೇ ಎಂಬ ಆಲೋಚನೆಯೇ ಇಲ್ಲ ಪ್ರಿಯರೇ. ನಿಮಗಿದೆಯಾ? ಇದ್ರೆ ನೀವು ಧನ್ಯರು. ನಿಮಗೆ ಇಲ್ಲವೋ?
ಹಾಗಾದರೆ ದೇವರು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ನೀವು ಪ್ರಾರಂಭಿಸಿರುವ ಕೆಲಸ ಮುಗಿಸುವ ಹಾಗೆ ದೇವರ ಸಹಾಯ ಕೋರಿಕೊಳ್ಳಬೇಕು. ನೋಡಿ ಪ್ರಿಯರೇ, ನಮಗೆ ಸರ್ಕಾರ ಬರುವಾಗ, ಹೊಸ ಸರ್ಕಾರ ಬರುವಾಗ ಪ್ರಾಮುಖ್ಯವಾಗಿ ಬಹಳ ಕಾರ್ಯಗಳನ್ನು ಮಾಡಬೇಕೆಂದು ಆಶಿಸ್ತಾರೆ. ಅಲ್ಲಿ ಫೌಂಡೇಶನ್ ಹಾಕಿದೆವು, ಇಲ್ಲಿ ಫೌಂಡೇಶನ್ ಹಾಕಿದೆವು, ಇಷ್ಟು ಕೋಟಿ ಖರ್ಚು ಮಾಡಿದೆವು, ಇಲ್ಲೊಂದು ಪ್ರಾಜೆಕ್ಟ್ ಪ್ರಾರಂಭಿಸಿದ್ದೇವೆ, ಇಲ್ಲೊಂದು ಕಡೆ ಶಂಕುಸ್ಥಾಪನೆ ಮಾಡಿದ್ದೇವೆ, ಅಲ್ಲೊಂದು ಮಾಡಿದ್ದೇವೆ, ಹೀಗೆ ಏನೇನೋ ಮಾಡಿದ್ದೇವೆ ಅನ್ನುತ್ತಾರೆ. ನಿಜವೇ? ಆದರೆ ಎಷ್ಟು ಅವುಗಳಲ್ಲಿ ಅಂದುಕೊಂಡಿರುವುದನ್ನು ಸಾಧಿಸಿರುತ್ತಾರೆ? ತಮ್ಮ ಸರ್ಕಾರ ಇರುವ ಕಾಲಾವಧಿಯಲ್ಲಿ ಎಷ್ಟು ಕೆಲಸ ಮುಗಿಸಿದ್ದಾರೆ ಎಂದು ಲೆಕ್ಕಾಚಾರ ಹಾಕೋದಾದರೆ ಯಥಾಸ್ಥಿತಿಯಲ್ಲಿಯೇ ಯಾವಾಗಲೂ ಇದ್ದಿರುವುದನ್ನೇ ನೋಡ್ತೇವೆ. ಈ ದಿನ ವೈಯಕ್ತಿಕ ಜೀವಿತಗಳು ಕೂಡ ಹಾಗೆಯೇ ಇರ್ತಿವೆ, ದೇಶದ ಪರಿಸ್ಥಿತಿಗಳು ಹಾಗೆಯೇ ಇರ್ತಿವೆ. ಪ್ರಪಂಚದಲ್ಲಿ ಯಾರನ್ನು ನೋಡಿದ್ರೂ ಕೂಡ ಮನುಷ್ಯರು ಸೋಮಾರಿಗಳಾಗಿ, ನಿರ್ಲಕ್ಷ್ಯರಾಗಿ, ಒಂದು ಪ್ರಣಾಳಿಕೆ ಇಲ್ಲದಂತಹ, ಒಂದು ಯೋಗ್ಯತೆ ಇಲ್ಲದಂತಹ, ಜವಾಬ್ದಾರಿಕೆ ಇಲ್ಲದ ವ್ಯಕ್ತಿಗಳಾಗಿಯೇ ಮಾರ್ಪಡ್ತಿದ್ದಾರೆ. ನೀವು ದೇವರ ಮಕ್ಕಳಾಗಿರೋದಾದ್ರೆ, ನೀವು ವಿಶ್ವಾಸಿಗಳಾಗಿರೋದಾದ್ರೆ, ನೀವು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿರೋದಾದ್ರೆ, ವ್ಯರ್ಥವಾದ ಜೀವಿತ ಇನ್ನು ಸಾಕು. ದೇವರು ನಿಮಗೋಸ್ಕರ ಹಾಕಿರುವಂತಹ ಉದ್ದೇಶಗಳನ್ನು ಅರಿತುಕೊಳ್ಳುವುದನ್ನು ಕಲಿಯಬೇಕು. ಆತನು ನಮ್ಮ ಸಂಗಡ ಇರುವಾಗ ನಾವು ಮಾಡುವ ಕೆಲಸಗಳೆಲ್ಲ ಸಫಲವಾಗ್ತವೆ. ಈ ದಿನ ಬಹಳಷ್ಟು ಜನ ಮಾತಾಡ್ತಾರೆ ಪ್ರಿಯರೇ. ಆಗಾಗ್ಗೆ ದೇವರು ನಮ್ಮನ್ನು ನೋಡ್ತಾರಂತೆ. ಒಮ್ಮೆ ನೋಡೋಣ ಬನ್ನಿ, ಪ್ರಸಂಗಿಗಳ ಪುಸ್ತಕ 7ನೇ ಅಧ್ಯಾಯ 8ನೇ ವಚನ ಹೇಳುತ್ತೆ, ಆದಿಗಿಂತಲೂ ಅಂತ್ಯವು ಲೇಸು. ಒಂದು ಕಾರ್ಯ ಆರಂಭಿಸುವುದು ಮುಖ್ಯವಲ್ಲ, ಅದನ್ನು ಮುಗಿಸುವುದು ಮುಖ್ಯವಾಗಿರುತ್ತೆ. ಎಷ್ಟೋ ಕಾರ್ಯಗಳನ್ನು ಪ್ರಾರಂಭಿಸ್ತಿದ್ದೇವೆ, ಅವುಗಳಲ್ಲಿ ಎಷ್ಟೊಂದು ಮುಗಿಸ್ತಿದ್ದೇವೆ. ಎಷ್ಟೋ ಕಾರ್ಯಗಳನ್ನು ಮಾಡಬೇಕಂದ್ಕೊಳ್ತಿದ್ದೇವೆ, ಅವುಗಳಲ್ಲಿ ಎಷ್ಟು ಮುಗಿಸುತ್ತಿದ್ದೇವೆ. ಎಷ್ಟೋ ಮಾಡಿ ಮುಗಿಸಬೇಕೆಂದು ಎಷ್ಟೋ ಮಾತಾಡಿಕೊಂಡು ಎಷ್ಟೋ ಪ್ರಯಾಸ ಪಡ್ತೇವೆ. ಆದರೆ ಕೊನೆಗೆ ಏನನ್ನು ನಾವು ಸಾಧಿಸುತ್ತಾ ಇದ್ದೇವೆ ಎನ್ನುವಂಥದ್ದನ್ನು ನಾವು ಪರಿಶೀಲಿಸಿಕೊಳ್ಬೇಕು ಪ್ರಿಯರೇ. ಯೆರೆಮೀಯನ ಪುಸ್ತಕದಲ್ಲಿ ಒಂದು ವಚನ ಇದೆ, 8ನೇ ಅಧ್ಯಾಯದ 6ನೇ ವಚನ ಹೇಳುತ್ತೆ, ನಾನು ಕಿವಿಗೊಟ್ಟು ಕೇಳುವಾಗ ಅವರು ಯಥಾರ್ಥವಾಗಿ ಮಾತಾಡಿಕೊಳ್ಳುತ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದಂದಿನಿಂದ ಸಾಯಂಕಾಲದವರೆಗೂ ಪ್ಲಾನ್ಸ್ ಮಾತ್ರ ಬ್ರಹ್ಮಾಂಡವಾಗಿರ್ತವೆ ನಮಗೆ. ಅಬ್ಬೋ, ಇದನ್ನು ಮಾಡ್ತೇನೆ, ಅದನ್ನು ಮಾಡ್ತೇನೆ, ಇದನ್ನು ಮಾಡು, ಅದನ್ನು ಮಾಡು, ಹೀಗೆ ಮಾಡು, ಹಾಗೆ ಮಾಡು. ಗಂಟೆಗಳವರೆಗೂ ಬೋಧಿಸುವಂತಹ ನಾಯಕರಿದ್ದಾರೆ, ಬೋಧಕರಿದ್ದಾರೆ, ಹೇಳುವವರಿದ್ದಾರೆ, ತಂದೆ ತಾಯಿಗಳಿದ್ದಾರೆ. ಹೌದಲ್ಲ ಪ್ರೇರೆ? ಹೀಗಿರಬೇಕು, ಹಾಗಿರಬೇಕು ಎಂಬುದಾಗಿ ಅಂದುಕೊಳ್ಳುವಂಥವರಿದ್ದಾರೆ. ಮಾತುಗಳು ಕೋಟೆ ದಾಟ್ತವಂತೆ, ಕಾಲು ಮಾತ್ರ ಹೊಸಲು ದಾಟ್ತದಂತೆ. ಮಾತಾಡುವಾಗ ಮಾತ್ರ ಅಬ್ಬಾ ಮುಗಿದೋಯ್ತು ಕೆಲಸ ಅಂದುಕೊಳ್ತಾರೆ. ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸುತ್ತೇನೆ ಎಂಬುದಾಗಿ ಕೆಲವರು ಹೇಳ್ತಾರಲ್ಲವೇ, ಅದೆಷ್ಟು ಕೆಲಸ ಮುಗಿದೋಯ್ತು ಹೋಗ್ರಿ ಎಂಬುದಾಗಿ ಹೇಳ್ತಾರಲ್ಲವೇ. ಆದರೆ ಕೊನೆಗೆ ನೋಡೋಷ್ಟೊತ್ತಿಗೆ ಅದು ಪ್ರಾರಂಭವೇ ಆಗಲ್ಲ. ಮಾತಾಡುವುದರಲ್ಲಿಯೇ ಸಮಯ ಕಳೆಯುತ್ತಾರೆ ಹೊರತು ಕೆಲಸ ಮಾಡುವುದರಲ್ಲಿ ಯಾವ ಕಾಲ ಕಳೆಯುವುದಿಲ್ಲ. ದೇವರು ಹೇಳ್ತಾರೆ, ನಾನು ಕಿವಿಗೊಟ್ಟು ಅವರ ಮಾತುಗಳನ್ನು ಕೇಳಿಸಿಕೊಂಡಾಗ ಅವರು ಎಂತಹ ಮಾತಾಡ್ತಿದ್ದಾರೆ, ಕೆಲಸಕ್ಕೆ ಬಾರದ ಡಂಬ ಮಾತಾಡ್ತಿದ್ದಾರೆ, ಪ್ರಯೋಜನವಿಲ್ಲದ ಮಾತುಗಳನ್ನು ಆಡ್ತಿದ್ದಾರೆ. ನೀನೇನು ಮಾಡಿದೀಯಪ್ಪ ಅಂತ ಕೇಳಿದ್ರೆ ಅವನೇನು ಮಾಡಿದಾನೆ ಎಂದು ಪ್ರಶ್ನಿಸ್ತಾರೆ. ಯಾಕೆ ಹೀಗೆ ಮಾಡಿದಿ ಅಂದರೆ ಮತ್ತೆ ನೀವೇನು ಮಾಡಿದ್ರಿ ಎಂದು ಎದುರು ಪ್ರಶ್ನಿಸ್ತಾರೆ. ಯಾವಾಗ ನೋಡಿದ್ರು ಈ ಆರ್ಗ್ಯುಮೆಂಟ್ ಬಗ್ಗೆ ನೋಡ್ರಿ, ವಾದ ವಿವಾದ ನೋಡ್ರಿ. ಈ ದಿನ ಯಾವುದೇ ರಂಗದಲ್ಲಿ ನೋಡಿದ್ರು ಕೂಡ ಮನೆಯಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ವಾದ ಇದೆ, ಮಕ್ಕಳಿಗೂ ತಂದೆ ತಾಯಿಗಳ ಮಧ್ಯದಲ್ಲಿ ವಾದ ಇದೆ, ರಾಜಕೀಯ ನಾಯಕರಾಗಿದ್ರೆ ವಾದ ವಿವಾದಗಳೇ. ಅಬ್ಬೋ ಎಷ್ಟು ಆರ್ಭಾಟಗಳಿರ್ತಾವೆ ನೋಡಿ. ಒಬ್ಬರಿಗೊಬ್ಬರು ವಿಮರ್ಶಿಸಿಕೊಂಡು ಅವ್ರು ಮಾಡಲಿಲ್ಲ ನಾವು ಮಾಡ್ತೇವೆ ಎಂಬುದಾಗಿ ಜಂಬ ಕೊಚ್ಕೊಳ್ಳೋದು ರೂಢಿ ಮಾಡಿಬಿಟ್ಕೊಂಡಿದ್ದಾನೆ ಮಾನವನು. ಹೇಳೋದು ಸುಲಭ ಪ್ರಿಯರೇ, ಮಾಡೋದೇ ಕಷ್ಟ. ಹೇಳೋದು ಬಾಯಿಂದ ಹೇಳೋದಷ್ಟೇ ತಾನೇ, ಮಾಡಬೇಕಾದ್ರೆ ಮನಸ್ಸಿಟ್ಟು ಮಾಡಬೇಕಾಗ್ತದಲ್ಲವೇ. ನಾನು ಕಿವಿಗೊಟ್ಟು ಅವರ ಮಾತುಗಳನ್ನು ಕೇಳಿಸಿಕೊಂಡೆ. ಅವರು ಪ್ರಯೋಜನವಿಲ್ಲದ ಮಾತುಗಳನ್ನಾಡಿದ್ರು, ಅಂದರೆ ಯಥಾರ್ಥವಿಲ್ಲದ ಮಾತುಗಳಾಡ್ತಾ ಇದ್ರು. ಯಾವನೂ ತಾನು ಏನ್ ಮಾಡಿದ್ದೇನೆ ಎಂಬ ಅಧರ್ಮ ಕಾರ್ಯದ ವಿಷಯವಾಗಿ ಪಶ್ಚಾತ್ತಾಪ ಪಡಲಿಲ್ಲ. ನಾನೇನ್ ಮಾಡಿದ್ದೇನೆ ಈ ಸಂದರ್ಭಕ್ಕೆ, ಈ ಕಾರ್ಯಕ್ಕೆ, ಈ ಗಲಾಟೆಗೆ, ಈ ಗೊಂದಲ ಕಾರ್ಯಕ್ಕೆ ಕಾರಣ ಏನಾಗಿದೆ, ಈ ನಿರುತ್ಸಾಹಕ್ಕೆ, ಈ ನಿಸ್ಸಹಾಯ ಸ್ಥಿತಿಗೆ, ಈ ಒಂದು ವಿಫಲತೆಗೆ ಕಾರಣ ಏನಾಗಿದೆ, ನನ್ನ ತಪ್ಪು ಏನಾದರೂ ಇದೆಯಾ, ನಾನೇನಾದರೂ ತಪ್ಪು ಮಾಡಿದ್ದೇನಾ ಎಂಬುದಾಗಿ ತಪ್ಪು ಮಾಡಿದಾಗ, ಕೆಲಸಗಳಾಗದೇ ಇರುವಾಗ, ಫಲಿಸದೇ ಇರುವಾಗ ಪರಿಶೀಲಿಸಿಕೊಳ್ಳಬೇಕು.
ಸಾಧಾರಣವಾಗಿ ಒಂದು ಯುದ್ಧದಲ್ಲಿ ಯಾರಾದರೂ ಸೋತು ಹೋಗಿದ್ದೇವೆ ಎಂದು ಕೂತ್ಕೊಂಡು ಅಳುವುದಕ್ಕಿಂತ ಯಾಕೆ ಸೋತಿದ್ದೇವೆ ಎಂದು ಅನಲೈಸ್ ಮಾಡಿಕೊಳ್ಬೇಕು. ಯಾವ ವಿಷಯದಲ್ಲಿ ಅಜಾಗರೂಕರಾಗಿದ್ದೆವು, ಯಾವ ವಿಷಯದಲ್ಲಿ ಸಿದ್ಧರಾಗಿರಲಿಲ್ಲ, ಮುಂದಿನ ಸಾರಿ ಗೆಲ್ಲಬೇಕಾದರೆ ಯಾವ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು, ಏನೆಲ್ಲ ಸಿದ್ಧ ಮಾಡಿಕೊಳ್ಬೇಕು ಎಂಬುದಾಗಿ ಗ್ರಹಿಸಿಕೊಳ್ಳುತ್ತಾರೆ. ಅಷ್ಟಕ್ಕೂ ನಮ್ಮ ಮಾತಿನಲ್ಲಿ ಏನಾದರೂ ಯೋಗ್ಯಕರವಾದ ಮಾತುಗಳಿವೆಯಾ, ಪ್ರಯೋಜನಕರವಾದ ಮಾತುಗಳಿವೆಯಾ? ಒಬ್ಬನು ವಿಫಲನಾದನು ಎಂದು ನಾವು ಮಾತಾಡಿಕೊಳ್ಳುವಾಗ ಅಂತಹ ವಿಫಲತೆ ನನ್ನೊಳಗೆ ಬರದಂತೆ ನಾನು ಹೇಗೆ ಜಾಗರೂಕನಾಗಿರಬೇಕು ಎಂಬ ಆಲೋಚನೆ ನಿಮಗಿದೆಯಾ? ನೋಡಿ ಪ್ರಿಯರೇ, ಒಂದೇ ಜೀವಿತ ನಮಗೆ ಕೊಡಲ್ಪಟ್ಟಿದೆ. ಈ ಜೀವಿತದಲ್ಲಿ ಏನ್ ಮಾಡುತ್ತೇವೋ ಅದೇ ಉಳಿಯುತ್ತೆ. ಅದು ಕೂಡ ಈ ಜೀವಿತದಲ್ಲಿ ದೇವರನ್ನು ಮಹಿಮೆಪಡಿಸಿ ದೇವರ ಚಿತ್ತವನ್ನು ಹೇಗೆ ಮಾಡಿದ್ದೇವೋ ಎನ್ನುವುದರ ಮೇರೆಗೆ ನಮ್ಮ ಮರಣದ ನಂತರ ಶಾಶ್ವತವಾದ ಜೀವಿತಕ್ಕೆ ಪ್ರತಿಫಲ ದೊರಕುತ್ತದೆ. ಅನೇಕ ಜೀವಿತ ನಮಗಿಲ್ಲ ಪ್ರಿಯರೇ. ದೇವರು ಕೊಟ್ಟ ಒಂದೇ ಜೀವಿತ ನಾವು ಸದುಪಯೋಗ ಮಾಡಿಕೊಳ್ಬೇಕು. ಕಾರಣಭೂತನು ಎನ್ನುವಂತೆ ಪ್ರತಿಯೊಬ್ಬರನ್ನು ದೇವರು ಒಂದು ಕಾರಣಕ್ಕಾಗಿಯೇ ಹುಟ್ಟಿಸಿದ್ದಾರೆ. ಒಂದು ಕೆಲಸಕ್ಕೋಸ್ಕರವೇ ಹುಟ್ಟಿಸಿದ್ದಾರೆ. ಒಂದು ಕೆಲಸಕ್ಕೋಸ್ಕರವೇ ಆತನ ರಕ್ತ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಎಷ್ಟೋ ಜನರು ಇನ್ನೂ ಯೇಸುವಿನ ರಕ್ಷಣೆ ಹೊಂದದವರಿದ್ದಾರೆ ಪ್ರಿಯರೇ. ನೀವು ಯೇಸುವನ್ನು ಅರಿತವರಾಗಿದ್ದೇವೆಂದು ಹೇಳಿಕೊಳ್ತೀರಲ್ಲವೇ? ಬೆಲೆ ಕೊಟ್ಟು ಕೊಂಡುಕೊಳ್ಳುವವರಾಗಿದ್ದೀರಲ್ಲವೋ? ಆತನು ತನ್ನ ರಕ್ತ ಸುರಿಸಿ ಬೆಳ್ಳಿ ಬಂಗಾರಕ್ಕಿಂತಲೂ ಅಮೂಲ್ಯವಾದ ವಿಶೇಷವಾದ ಪರಿಶುದ್ಧ ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೀರಲ್ಲವೋ? ಎದಕ್ಕೋಸ್ಕರ ನೀವು ಕೊಂಡುಕೊಳ್ಳಲ್ಪಟ್ರಿ? ಎದಕ್ಕೋಸ್ಕರ ನೀವು ವಿಮೋಚಿಸಲ್ಪಟ್ರಿ? ನಾವು ಒಂದು ಶಾಪಿಗೆ ಹೋಗಿ ಕೆಲವೊಂದು ವಸ್ತು ಕೊಂಡುಕೊಳ್ಳುವುದಾದರೆ ಯಾಕೆ ಕೊಂಡುಕೊಳ್ತೇವೆ ಹೇಳಿ? ಅವು ಪೆಟ್ಟಿಗೆಯಲ್ಲಿಟ್ಟು ಮುಚ್ಚಿಟ್ಕೊಳ್ಳುವುದಕ್ಕಾಗಿಯೋ ಇಲ್ಲವೇ ಬಳಸಿಕೊಳ್ಳುವುದಕ್ಕಾಗಿಯೋ? ಅವು ಗಂಟು ಕಟ್ಟಿ ಎಲ್ಲೋ ಬಿಸಾಡುವುದಕ್ಕಾಗಿಯೋ ಇಲ್ಲವೇ ಅನುದಿನವೂ ಬಳಸುವುದಕ್ಕಾಗಿಯೋ? ದೇವರು ನಮ್ಮನ್ನು ಬಿಡಿಸಿದ್ದು ಆತನು ನಮ್ಮನ್ನು ಉಪಯೋಗಿಸಿಕೊಳ್ಳುವುದಕ್ಕಾಗಿ. ಆತನು ತನ್ನ ಆಲೋಚನೆ, ತನ್ನ ಉದ್ದೇಶ ನಿಮ್ಮೊಳಗಿಟ್ಟು ನಿಮ್ಮ ಮುಖಾಂತರ ಆತನು ತನ್ನ ಕಾರ್ಯ ನೆರವೇರಿಸಿಕೊಳ್ಳಬೇಕೆಂದು ಆಶಿಸುತ್ತಿದ್ದಾನೆ. ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬರೂ ದಯವಿಟ್ಟು ಗುರಿಯುಳ್ಳವರಾಗಿ ಬದುಕಿರಿ. ಪ್ರತಿದಿನ ಹಾಸಿಗೆಗೆ ಹೋಗುವುದಕ್ಕಿಂತ ಮುಂಚೆ ಈ ದಿನ ನಾನು ಏನನ್ನು ಸಾಧಿಸಿದೆ? ಎಷ್ಟು ಜನರಿಗೆ ಕ್ರಿಸ್ತನ ಕುರಿತಾಗಿ ಹೇಳದೆ? ಎಷ್ಟು ಜನರಿಗೆ ಕರ್ತನ ಪ್ರೀತಿಯಿಂದ ಮಾತನಾಡಿಸಿದೆ? ಎಷ್ಟು ಕೆಲಸ ಮಾಡಿ ನನ್ನ ಹೊಟ್ಟೆಯ ಪೋಷಣೆಗೋಸ್ಕರ ನಾನು ಕೆಲಸ ಮಾಡಿದೆ? ಎಷ್ಟರ ಮಟ್ಟಿಗೆ ನಾನು ಸಾಧಿಸಿದೆ? ನಾನು ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಪುಸ್ತಕಗಳನ್ನು ಮುಂದಿಟ್ಕೊಂಡೆ. ಎಷ್ಟು ಓದಿದೆ, ಏನನ್ನು ಕಲಿತೆ? ಬೈಬಲ್ ಇಟ್ಕೊಂಡು ಓದುತ್ತಾ ಇದ್ದೇನೆ. ಈ ಬೈಬಲ್ನಲ್ಲಿ ನಾನು ಎಷ್ಟು ವಿಷಯಗಳನ್ನು ಕಲಿತೆ? 3 ತಿಂಗಳು ಕಳೆದುವು, 6 ತಿಂಗಳು ಕಳೆದುವು, 6 ವರ್ಷ ಕಳೆದುವು. ನನ್ನ ಬದುಕು ಎಲ್ಲಿದೆ ಭಕ್ತಿಯಲ್ಲಿ ಎಂಬುದಾಗಿ ಮೇಲಿಂದ ಮೇಲೆ ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಕೇವಲ 33.5 ವರ್ಷ ಪ್ರತಿ ದಿನ ಆತನು ಬದುಕಿದ ದಿನವನ್ನು ನೋಡುವಾಗ ನಾನು ಸಮಾರ್ಯ ಮಾರ್ಗದಲ್ಲಿ ಹೋಗಬೇಕು. ಅಲ್ಲಿ ಒಬ್ಬ ಸಮಾರ್ಯ ಸ್ತ್ರೀ ಬರ್ತಾಳೆ. ಜೀವಿತದಲ್ಲಿ ವಿರಕ್ತಿ ಹೊಂದಿರುವ ಸ್ತ್ರೀಯನ್ನು ರಕ್ಷಣೆಯೊಳಗೆ ನಡೆಸಬೇಕು. ನಾನು ಗೆರಸೀನರ ಸೀಮೆಗೆ ಹೋಗಬೇಕು. ಅಲ್ಲಿ ದಂಡು ಎಂಬ ದೆವ್ವಗಳಿಂದ ಪೀಡಿಸಲ್ಪಡುವವನನ್ನು ಬಿಡಿಸಿ 10 ಗ್ರಾಮಗಳಿಗೆ ಆಶೀರ್ವಾದಕರವಾಗಿ ಮಾಡಬೇಕು. ನಾನು ಇಂತಹ ಸ್ಥಳಗಳಿಗೆ ಹೋಗಬೇಕು. ಅಲ್ಲಿ ನಾನಾ ವಿಧವಾದ ರೋಗದಲ್ಲಿದ್ದವರನ್ನು ಸ್ವಸ್ಥಪಡಿಸಬೇಕು. ನಾನು ಆ ಬೆಟ್ಟ ಹತ್ತಬೇಕು. ಆ ಬೆಟ್ಟದ ಮೇಲೆ ಕೂತುಕೊಂಡವರಿಗೆ ಪರಲೋಕದ ಸಂದೇಶ ಸಾರಿ ಹೇಳಬೇಕು. ಈ ದಿನ ನನಗೆ ಬಹಳ ಕೆಲಸಗಳಿವೆ, ನಾನು ಬಹಳ ತಿರುಗಾಡಬೇಕು. ಆದುದರಿಂದ ಬೆಳಗ್ಗೆ ಬೇಗ ಎದ್ದು ನಾನು ಒಬ್ಬಂಟಿಗನಾಗಿ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿದೆ ಎಂಬ ಆಲೋಚನೆಯನ್ನು ನಾವು ನೋಡ್ತೇವೆ ಪ್ರಿಯರೇ. ಹೆಚ್ಚು ಸ್ಥಳಕ್ಕೆ ಯೇಸು ಹೋಗಬೇಕಾದಾಗ ಇನ್ನು ಮೊಬ್ಬಾಗಿರುವಾಗಲೇ ಎದ್ದು ಯೇಸು ಹೆಚ್ಚಾಗಿ ಪ್ರಾರ್ಥಿಸಿರುವುದನ್ನು ನೋಡ್ತೇವೆ. ನಂತರ ಯೇಸು ತನ್ನ ಜೀವನದ ಕೊನೆ ಹಂತಕ್ಕೆ ಬಂದಾಗ ನಾನು ಬಂದ ಕೆಲಸ ಮಾಡಿ ಮುಗಿಸಬೇಕು, ನನ್ನ ತಂದೆಯ ಕೆಲಸ ಮಾಡಿ ಮುಗಿಸಬೇಕು, ಅದೇ ನನ್ನ ಆಹಾರ, ಅದನ್ನು ತ್ವರಿತವಾಗಿ ಮಾಡಬೇಕು, ಹಗಲಿರುವಾಗಲೇ ಕೆಲಸ ಮಾಡಬಲ್ಲೆವು, ಕತ್ತಲೆ ಬರಲಿಕ್ಕಿದೆ ಎಂದು ಹೇಳುತ್ತಾ ಆತ್ಮಗಳನ್ನು ರಕ್ಷಿಸುವುದಕ್ಕೋಸ್ಕರ ತಂದೆ ಚಿತ್ತ ಮಾಡುತ್ತಾ ತಂದೆಯ ಉದ್ದೇಶಗಳು ತನ್ನಲ್ಲಿ ಸಫಲವಾಗುವುದಕ್ಕೋಸ್ಕರ ಆತನು ರಾತ್ರಿ ಹಗಲು ಪ್ರಯಾಸಪಟ್ಟನು. ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆಗಳನ್ನು ಓದಿ ಯೇಸುವಿನ ಜೀವಿತದ ಬಗ್ಗೆ ಗ್ರಹಿಸಿಕೊಳ್ಳ್ರಿ. ಕೊನೆಗೆ ತನ್ನ ಪ್ರಾಣವನ್ನೇ ವಿಮೋಚನೆಯ ಒಂದು ಕ್ರಯಧನವನ್ನಾಗಿ ಅರ್ಪಿಸಲು ಸಿದ್ಧನಾದನು. ಆತನು ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿ ಎಷ್ಟೇ ವೇದನೆ, ಎಷ್ಟೇ ಶೋಧನೆ, ಎಷ್ಟೇ ಬಾಧೆ ಇದ್ರೂ ಕೂಡ, ಎಷ್ಟೇ ಅವಮಾನ ಎದುರಿಸಬೇಕಾದ್ರೂ ಕೂಡ ತಂದೆ ಚಿತ್ತ ಮುಗಿಸಬೇಕು. ಮಾನವರ ಪಾಪಕ್ಕೋಸ್ಕರ, ಮಾನವರ ವಿಮೋಚನೆಗೋಸ್ಕರ ಕ್ರಯೆಯನ್ನಾಗಿ ನನ್ನ ಪ್ರಾಣವನ್ನೇ ಅರ್ಪಿಸಬೇಕೆಂದು ಶಿಲುಬೆಯ ಮೇಲೆ
ಇಗೋ ಎಲ್ಲವೂ ತೀರಿತು ತಂದೆಯೇ, ನೀನು ನನಗೆ ಮಾಡೆಂದು ಕೊಟ್ಟ ಕೆಲಸವನ್ನು ಮಾಡಿ ಮುಗಿಸಿದ್ದೇನೆ ಎಂದು ಯೇಸು ಹೇಳ್ತಾರೆ. ಹಾಗೆ ಹೇಳಿ ಈ ಲೋಕ ಬಿಟ್ಟು ಹೋಗೋದನ್ನು ನೋಡ್ತೇವೆ. ಆತನೇ ನಮಗೆ ಮಾದರಿ. ನೀವು ಈ ಲೋಕದಲ್ಲಿ ಒಂದು ಗುರಿಯಿಂದ ಜನ್ಮಿಸಿದ್ದೀರಿ. ನಿಮಗೊಂದು ಕುಟುಂಬ ದೇವರು ಕೊಟ್ಟಿದ್ದಾರೆ, ಒಂದು ಜವಾಬ್ದಾರಿಕೆ ಕೊಟ್ಟಿದ್ದಾರೆ, ನಿಮಗೊಂದು ಕೆಲಸ ಕೊಟ್ಟಿದ್ದಾರೆ, ಒಂದು ತಲಾಂತು ಕೊಟ್ಟಿದ್ದಾರೆ, ಒಂದು ವರ ಕೊಟ್ಟಿದ್ದಾರೆ. ನೀವು ಸೇವಕನಾಗಿರೋದಾದರೆ ಒಂದು ಸಭೆ ಕೊಟ್ಟಿದ್ದಾರೆ, ಕುಟುಂಬಸ್ಥನಾಗಿರೋದಾದರೆ ನಿಮಗೊಂದು ಸಂಸಾರ ದೇವರು ಕೊಟ್ಟಿದ್ದಾರೆ. ನೀವೊಂದು ತಾಯಿ ಆಗಿರೋದಾದರೆ ಮಕ್ಕಳನ್ನು ಕೊಟ್ಟಿದ್ದಾರೆ, ಉದ್ಯೋಗಸ್ಥರಾಗಿದ್ದರೆ ಒಂದು ಜವಾಬ್ದಾರಿಕೆ ಕೊಟ್ಟಿದ್ದಾರೆ, ಅಧಿಕಾರಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಸದುಪಯೋಗ ಮಾಡಿಕೊಳ್ಳಿರಿ. ದೇವರನ್ನೇ ಮಹಿಮೆ ಪಡಿಸೋಣ ಎಂದು ಆಶಿಸೋಣ. ಹರಟೆ ಹೊಡೆಯುತ್ತಾ ಜೀವಿತವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಬರೀ ಮಾತಿನಿಂದ ಬಡತನ ಉಂಟಾಗುತ್ತೆ. ಹಗಲಿನ ಮಾತುಗಳು ಹಗಲಿಗೆ ಹಾನಿ, ರಾತ್ರಿ ಮಾತುಗಳು ರಾತ್ರಿಗೆ ಹಾನಿ ಅನ್ನುವಂತೆ ಮಾತುಗಳಿಂದಲೇ ನಿಮ್ಮ ಬದುಕನ್ನು ತುಂಬಿಸಿಕೊಳ್ಳದೆ ಕ್ರಿಯೆಗಳನ್ನು ಮಾಡಿ ಯೇಸುವಿನ ಆಸೆಗಳನ್ನೆಲ್ಲ ನೆರವೇರಿಸೋಣ. ಆಗ ನಾವು ಮಾಡುವುದೆಲ್ಲ ಸಫಲವಾಗ್ತದೆ. ದೇವರು ಕೊಡುವ 100ರಷ್ಟು ಪ್ರತಿಫಲವನ್ನು ಕಾಣ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಲ್ಲಿ ನೋಡಿದ್ರೂ ಮಾತುಗಳಿಂದಲೇ, ಹರಟೆಗಳಿಂದಲೇ, ಅನವಶ್ಯಕವಾದ ವ್ಯಾಖ್ಯಾನಗಳಿಂದ, ವಾದಗಳಿಂದ ಮನುಷ್ಯರು ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಳ್ತಾ ಏನೂ ಸಾಧಿಸಲಾರದವರಾಗಿಯೇ ಉಳ್ಕೊಳ್ತಿದ್ದಾರೆ. ನಿಮ್ಮ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ನಿಮ್ಮ ಬೋಧನೆಯನ್ನು ಕೇಳಲು, ದುಃಖಿತರನ್ನು ಸಂತೈಸುವ ನಾಲಿಗೆಯನ್ನು ಹೊಂದಿಕೊಳ್ಳಲು, ಜ್ಞಾನೋಪದೇಶ ಮಾಡುವಂತಹ ತುಟಿಗಳುಳ್ಳವರಾಗಿ, ದೈವಚಿತ್ತವನ್ನು ಅರಿತು ಆ ಚಿತ್ತ ನೆರವೇರಿಸಲು ಗುರಿಯುಳ್ಳವರಾಗಿ ಬದುಕಲು, ಕೈಗೆ ಕೊಟ್ಟಿರುವ ಕೆಲಸ ಶಕ್ತಿಗೆ ಮೀರಿ ಮಾಡಿ ಮುಗಿಸಿ ಭಲೆ ಒಳ್ಳೆ ನಂಬಿಗಸ್ತನಾದ ಆಳು ನೀನು ಎಂಬ ಮೆಚ್ಚುಗೆ ನಿಮ್ಮಿಂದ ಹೊಂದಲು ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಾವೆಲ್ಲರೂ ನಿಮಗಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ತಪ್ಪದೇ ಉತ್ತರಿಸ್ತಾರೆ. ಅಷ್ಟಕ್ಕೂ ಎಷ್ಟು ಕೆಲಸ ಪ್ರಾರಂಭಿಸಿ ಮುಗಿಸಿದ್ದೇವೆ ಎಂದು ಕೂತ್ಕೊಂಡು ಆಲೋಚಿಸಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ನಂಬಿಕೆಯೊಂದಿಗೆ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿರಿ. ಆತನ ಸಹಾಯದಿಂದ ನೀವು ಮಾಡುವ ಕಾರ್ಯವೆಲ್ಲ ಸಫಲಗೊಳ್ಳುತ್ತೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.